ಹಾಯ್ ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ನದಿ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆನೇ ಎದ್ದು ರೆಡಿಯಾಗಿ ಇವಾಗ ಊರ ಕಡೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಆಗಲೇ ಒಂದು 3 months ಆಗಿತ್ತು ಅನಿಸುತ್ತೆ ಊರ ಕಡೆ ಹೋಗಿ. ಸೊ ಸ್ವಲ್ಪ ಕೆಲಸ ಇತ್ತು, ಬ್ಯಾಂಕಿನ ಕೆಲಸ. ಸೊ ಅದಕ್ಕೋಸ್ಕರ ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ಇನ್ನು ಬ್ರೇಕ್ಫಾಸ್ಟ್ ಸಹ ಏನೂ ಆಗಿಲ್ಲ. ಅಂದವೇನೆ ಹೋಗ್ತಾ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಇನ್ನೇನು ಊರ ಹತ್ರ ರೀಚ್ ಆದ್ವಿ. ಬ್ರೇಕ್ಫಾಸ್ಟ್ ಆನ್ ದ ವೇ ಎಲ್ಲ ಮಾಡ್ಕೊಂಡ್ವಿ. ಅದನ್ನೆಲ್ಲ ಏನು ವಿಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. ಬ್ರೇಕ್ಫಾಸ್ಟ್ ಇಡ್ಲಿ, ವಡ, ರೈಸ್ ಬಾತ್ ಎಲ್ಲ ತಿನ್ಕೊಂಡು ಇವಾಗ ಹೊರಟಿದ್ದೀವಿ. ಏನು ಮೇಡಮ್ ಸಮಾಚಾರ? ಏನು ಸಮಾಚಾರ ನಿಂದು? ಹೊಸ ತಗೊಂಡ? ನನಗೆ ಮತ್ತೆ ನನಗೆ ಗ್ಲಾಸ್ ಅಪ್ಪ ದಿಸ್ಕೊಬೇಕಾ ನಾನು? ನೀನು ಪಪ್ಪ ಮಾತ್ರ ಹಾಕೊಂಡಿದ್ದೀರಾ, ನನಗೆ ಇಲ್ಲ. ನನಗಿಲ್ಲ. ನನಗೆ ನನಗೆ ಕೊಡು. ನಂಗಾಗಲ್ವಲ್ಲ ಅದು, ನಂಗಾಗಲ್ವಲ್ಲ. ಹೆಂಗೆ ಹಾಕೊಳ್ಳೋದು? ಕೂದಲೆಲ್ಲನೂ ಆಮೇಲೆ ಓಹೋ ಮೋ ಸ್ಟೈಲು. ಓಹೋ ಹೋಸು ಏನಮ್ಮ? ಗ್ರೀನರಿ ನೋಡು, ಚೆನ್ನಾಯ್ತಲ್ಲ. ಚಾಮಿ ಎಲ್ಲ ಐತೆ, ಚಾಮಿ ಇಲ್ಲ ಕತ್ತ. ಮೇಲೆ ಚಾಮಿ ಇದೆಯಾ ಬೆಟ್ಟದ ಮೇಲೆ? ಯಾವಾಗ ನೋಡಿದ್ದೆ ಕಂದ ನೀನು? ಹಬ್ಬು ಆಗುತ್ತಾ ಮೇಲೆ ಹತ್ತಿದ್ರೆ? ಪಾರ್ಕ್ ಐತಾ? ಆಮೇಲೆ ಇನ್ನೇನಿದೆ? ಆಮೇಲೆ ಇನ್ನೇನಿದೆ? ಕ್ಲಿಪ್ಪಿ ಹಾಕೋ, ಯಾಕೆ ಕಿತ್ತಾಕ್ತೀಯ? ಇವಾಗ ಬ್ಯಾಂಕ್ ಹತ್ರ ರೀಚ್ ಆದ್ವಿ. ಬ್ಯಾಂಕಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಎಲ್ಲೋಗ್ತೀವಿ ಏನು ಅನ್ನೋದನ್ನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ನೋಡಿ. ಹಾಗೆ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಇವಾಗ ನಾನು ನನ್ನ ಫ್ರೆಂಡ್ ಮನೇಲಿದ್ದೀನಿ. ಊರಿಗೆ ಹೋದಾಗೆಲ್ಲ ಅವಳನ್ನ ಮೀಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವಾಗ ಹೋಗಲೇಬೇಕು ಅಂತ ಅಂದ್ಕೊಂಡು ಹೋಗಿ ಪಾಪುನ ನೋಡಿಕೊಂಡು ಅವಳನ್ನು ಮಾತಾಡಿಸ್ಕೊಂಡು ಬಂದೆ. ಖುಷಿ ಆಯಿತು. ಆಲ್ಮೋಸ್ಟ್ ಒಂದು 2 to 3 years ಆಗಿರಬೇಕು ನಾವು ಮೀಟಾಗಿ. ಸೊ ಮೀಟ್ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ. ಸೊ ಇವಾಗ ಚಾನ್ಸ್ ಸಿಕ್ತು ಅಂತ ಮೀಟ್ ಮಾಡಿಕೊಂಡು ಹಾಗೆ ನಮ್ಮ ಲೈಟಾಗಿ ಒಂದು ಫ್ರೆಂಡ್ಶಿಪ್ ಬಗ್ಗೆನೇ ಹೇಳಿದ್ದೀವಿ. ನೀವು ನೋಡಿ ಹಾಗೆ ಎಂಜಾಯ್ ಮಾಡಿ. ಮಾಡು ಬಿಂದು. ಏನಾಗಲ್ಲ, ಎಲ್ಲರೂ ಮನೆಯಲ್ಲಿ ಹಂಗೆ ಇರ್ತಾರೆ. ನಮಗೋಸ್ಕರ ರೊಟ್ಟಿ ಮಾಡ್ಕೊಡ್ತಾ ಇದ್ದಾಳೆ ಬಿಂದು. ಏನಾಗಲ್ಲ. ಎಷ್ಟು ವರ್ಷದ ಫ್ರೆಂಡು ಬಿಂದು ನಮ್ಮದು? 15-16 years ಆಗಿದೆ. ಬ್ಯಾಕ್ಗ್ರೌಂಡಲ್ಲಿ ಮಕ್ಕಳು ಆಟ ಆಡ್ತಿದ್ದಾರೆ, ಅವ್ರ ಸೌಂಡೇ ಕೇಳಿಸ್ತಿದೆ. ಸ್ವಲ್ಪ ಸೌಂಡ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ನೋಡು, ಅನ್ಕೊಂಡು ಬಂದರೆ ಆಗಲ್ಲ, ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಿದೆ. ನಾವಿಬ್ಬರು ಪರಿಚಯ ಹೆಂಗಾಗಿದ್ದೇವೆ? ಯಾವುದೇ ಅವರೇ ಕಾಲಿಲ್ಲ, ಇನ್ನೂ ಸ್ವಲ್ಪ ಬಿಡಬೇಕಿತ್ತು. 10th ಸ್ಟ್ಯಾಂಡರ್ಡಿಂದ ಇವಾಗ ಮದುವೆ ಆಗಿ ಮಕ್ಕಳು ನೆಕ್ಸ್ಟ್ ಏಜ್ ಆಗೋವರೆಗೂ ಹಿಂಗೆ ಇರಬೇಕು. ಎಷ್ಟು ವರ್ಷ ಆಗಿತ್ತು ನಾವು ಮೀಟ್ ಆಗಿ? ಆಗಲೇ 1.5 year ಆಯ್ತಾ? 2 years ಆಯ್ತಾ? 2 years ಆಯ್ತು ಅಂತ. ನಿಮ್ಮ ಮದುವೆ ಆದಾಗ ಸ್ಟಾರ್ಟಿಂಗ್ ಅಲ್ಲ ಅನ್ಸುತ್ತೆ. 2 years ಆದ್ಮೇಲೆ ಇವಾಗ ಮಗು ಆದ್ಮೇಲೆ ಬರಬೇಕು. ಮಕ್ಕಳಾಗಿ 10 ತಿಂಗಳಾದ್ಮೇಲೆ ಇವಾಗ ಬಂದಿದ್ದೀರಿ. ನಾನು ನೋಡೋಕ್ಕಿಂತ ಅವಳ ಫ್ರೆಂಡ್ 10 ತಿಂಗಳಾದ್ಮೇಲೆ ಅವಾಗ ನೋಡೋಕ್ಕೆ ಆಗಿಲ್ಲ. ಅದೇ ಮದುವೆಗೂ ಮುಂಚೆ ಒಂಥರ. ಆವಾಗ ನಾನು
ನನ್ನ ಕಾಣಂತಂದ್ರೆ ಪಾಪ ಹುಡ್ದಾಗ ನಿನ್ಗಿನ್ನೂ ಮದುವೆ ಆಗಿರಲಿಲ್ಲ. ಅವಾಗ ಸ್ವಲ್ಪ ಫ್ರೀ ಇರ್ತಿತ್ತಲ್ಲ, ನಿನ್ಗೂ ಅವಾಗ ಬರ್ತಿದ್ದೆ. ಇವಾಗ ಇಬ್ರು ಎಲ್ಲ ಆಗಲಿಲ್ಲ. ನಾನು ಮೊನ್ನೆ ಹಂಗೆ ಹೇಳ್ತಿದ್ದೆ, ಸುನಿ ಯಾರೋ ಫ್ರೆಂಡ್ ಜೊತೆಗೆಲ್ಲ ಹೊರಗಡೆ ಹೋದಾಗ ನೀವುಗಳಾದ್ರೆ ಎಲ್ಲ ಹೋಗ್ತಾ ಇರ್ತೀರ ಫ್ರೆಂಡ್ಸ್ ಜೊತೆಗೆ, ನಾವು ಹುಡುಗಿರು ಎಲ್ಲೂ ಹೋಗೋದಕ್ಕಾಗೋದಿಲ್ಲ ಅಂತ. ನಾನು ಇವ್ರಿಗೆ ಅದನ್ನೇ ಅನ್ನೋದು ಯಾವಾಗೂ. ನಾವು ಮಾತ್ರ ಮನೇಲಿ ನೋಡ್ಕೊಂಡು ಮನೆಯಲ್ಲೇ ಇರಬೇಕು. ಇವ್ರಿಗೂ ಮಾತ್ರ ಫ್ರೆಂಡ್ಸು ಪಾರ್ಟಿ ಎಲ್ಲ ಹೋಗ್ತಾ ಇರ್ತಾರೆ. ನಾವು ಮನೆಯಲ್ಲಿ ಅಡುಗೆಗಳು ಮಾಡಿಕೊಂಡು ಅಷ್ಟೇ. ಮದುವೆ ಆದ್ಮೇಲೆ ಅಷ್ಟೇ ಲೈಫು. ಎಷ್ಟು ಚೇಂಜ್. ಅವಾಗೆಲ್ಲ ಕಾಲೇಜ್ ಬಗ್ಗೆ ಮಾತಾಡ್ತಾ ಇದ್ವಿ, ಟೀಚರ್ಸು, ಲೆಕ್ಚರರ್ಸು, ಆಮೇಲೆ ಏನು ಮಾಡಿದ್ದಾರೆ ಸಿಲೆಬಸ್ಸು, ಅದು ಇದು ಅಂತ. ಮದುವೆ ಆದ್ಮೇಲೆ ಮದುವೆ ಬಗ್ಗೆ, ಇವಾಗ ಮಕ್ಳ ಬಗ್ಗೆ, ನೆಕ್ಸ್ಟ್ ಮಕ್ಕಳು ಸ್ಕೂಲು, ಮಕ್ಕಳು ಕಾಲೇಜು, ಮಕ್ಕಳು ಮದುವೆ, ಇಷ್ಟೇ. ಹಿಂಗಿದೆ ಇವಾಗ ಪಾಪುಟದ ಮೇಲೆ ಲೈಫ್. ಬರೀ ಪಾಪು ನಮ್ಮ ಮಾತಂತೂ ಮುಗಿಯೋದೇ ಇಲ್ಲ, ಮಾತಾಡ್ತಾನೆ ಇರ್ತೀವಿ. ನಾವು ದಿನ ಪೂರ್ತಿ ಬಿಟ್ಟರು ಮಾತಾಡ್ತಾನೆ ಇರ್ತೀವಿ. ಫೋನ್ ಮಾಡಿದ್ರು ಅಷ್ಟೇ 1 hour 2 hours ಆದರೂ ಒಂದೊಂದು ಸಲ ಮಾತಾಡ್ತಾ ಇರ್ತೀವಿ. ಇವಾಗ ಊಟ ಎಲ್ಲ ಆಯಿತು, ಊಟ ಮುಗಿಸ್ಕೊಂಡು ಇವಾಗ ಹೊರಡಬೇಕು. ಇವಾಗ ಹೊರಟ್ವಿ. ಆನ್ ದ ವೇ ಹಾಗೆ ಹೋಗ್ತಾ ಸುನಿ ಅವರ ಅತ್ತೆ ಮನೆಗೆ ಹೋಗ್ಬಿಟ್ಟು ಆಮೇಲೆ ಬೆಂಗಳೂರಿಗೆ ಹೋಗೋಣ ಅಂತ ಅಂದ್ಕೊಂಡು ಇವಾಗ ಹೊರಟಿದ್ದೀವಿ. ಊರಿಗೆ ಹೋಗ್ಬಿಟ್ಟು ಯಾಕೆ ನಿಮ್ಮ ಮನೆಗೆ ಹೋಗಿಲ್ಲ ಅಂತ ನೀವು ಅನ್ಕೊತಾ ಇದ್ದೀರಾ. ಯಾಕಪ್ಪ ಅಂತಂದರೆ ಲಾಸ್ಟ್ ವಿಡಿಯೋ ಒಂದು ನಾನು ಅಪ್ಲೋಡ್ ಮಾಡಿದ್ದೆ 2 months ಬ್ಯಾಕು, ನನ್ನ ಶಾರ್ಟ್ ಲೈಫ್ ಸ್ಟೋರಿ ಬಗ್ಗೆ. ಸೊ ಅದರಿಂದ ಯಾರ್ಯಾರಿಗೆ ಏನೇನು ಬೇಕೋ ಅವ್ರವರೇ ಅಂದ್ಕೊಂಡು ಅವರು ಡಿಸೈಡ್ ಆಗಿಬಿಟ್ಟಿದ್ದಾರೆ. ನಮಗೇನು ಅನಿಸುತ್ತೋ ನಾವು ಅದನ್ನೇ ಮಾಡ್ತಾ ಇರೋದು, ಮಾಡೋದು ಸಹ ಅಷ್ಟೇ. ಯಾರಿಗೇನು ಬೇಕೋ ಅಂದ್ಕೊಳ್ಳಿ, ಪರವಾಗಿಲ್ಲ. ಟೈಮ್ ಯಾವತ್ತೂ ಹಿಂಗೆ ಇರೋದಿಲ್ಲ, ಟೈಮ್ ಚೇಂಜ್ ಆಗಲೇಬೇಕು, ಚೇಂಜ್ ಆಗುತ್ತೆ. ಆ್ಯಕ್ಚುಲಿ ಇವತ್ತು ನಾನು ವ್ಲಾಗ್ ಮಾಡೋ ಪ್ಲ್ಯಾನೇ ಇರಲಿಲ್ಲ, ವ್ಲಾಗ್ ಮಾಡಬೇಕು ಅಂತಲೂ ಸಹ ಅಂದ್ಕೊಂಡಿರಲಿಲ್ಲ. ಹಾಗೆ ಫ್ರೆಂಡ್ನ ಮೀಟ್ ಮಾಡ್ತಾ ಇದ್ನಲ್ಲ, ಸೊ ಹಾಗೆ ವ್ಲಾಗ್ನ ಮಾಡೋಣ ಅಂತ ಅಂದ್ಬಿಟ್ಟು ರ್ಯಾಂಡಮ್ ಆಗಿ ಒಂದು ವ್ಲಾಗ್ನ ಮಾಡಿದೆ ಅಷ್ಟೇ. 1-2-3 ವರ್ಷ ಆಗಿತ್ತು. ಸೊ ಮೀಟ್ ಮಾಡಿ ಖುಷಿ ಆಯಿತು. ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ ಇವಾಗ ಮನೆಗೆ ಹೊರಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಗ ವೀಡಿಯೋಸ್ನ ನೀವೇ ಫಸ್ಟ್ ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಮತ್ತೊಂದು ವ್ಲಾಗ್ ಜೊತೆ ನಾನು ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಯಾರು ಕೊಡ್ತೀಯ ಗ್ಲಾಸು? ಪಾಪುದಾಕೆ ಎತ್ಕೊಂಡ್ಬಂದಿದ್ದು ನೀನು ಅದನ್ನ? ಟಸಮ್ಮನ್ ಪಾಪುದಾಕೆ ಎತ್ಕೊಂಡ್ಬಂದಿದ್ದು ತಾತನ್ ಕೊಡಕ್ಕೆ ಎತ್ಕೊಂಡ್ಬಂದ. ಚಿನಿವಿಣಿ ಟರ್ನ್ ದಿಸ್ ಸೈಡ್. ತಾತ ಬಟ್ಟೆ, ಅಜ್ಜಿ ಬಟ್ಟೆ, ಮಾಮ ಬಟ್ಟೆ, ತಾತ ಮಾಮ, ಅಜ್ಜಿ ಬಟ್ಟೆ, ಫ್ರೈ ಬಟ್ಟೆ, ಚಿಮ್ಮೈ ಬಟ್ಟೆ. Let's